ಚುನಾವಣೆ ಟೈಮ್ ಆಗಿರೋದ್ರಿಂದ ನಡ್ಡಾ ಇವತ್ತು ಉಡುಪಿ ಚಿಕ್ಕಮಗಳೂರಲ್ಲಿ ಸಭೆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಬಿಜೆಪಿ ಸಮಾವೇಶದಲ್ಲಿ ಉಗ್ರರು, ರಾಮಭಕ್ತರು, ಕುಟುಂಬ ರಾಜಕಾರಣದ ಪದ ಬಳಕೆಗಳೂ ಜೋರಾಗಿತ್ತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉಡುಪಿ ಚಿಕ್ಕಮಗಳೂರಲ್ಲಿ ಇವತ್ತು ಭರ್ಜರಿ ಬಿಜೆಪಿ ಸಮಾವೇಶಗಳನ್ನು ನಡೆಸಿದರು. ಮೊದಲು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಶ್ರೀಕೃಷ್ಣನ ದರ್ಶನ ಪಡೆದರು. ಸ್ವಾಮೀಜಿಗಳ ಜೊತೆ ಸಭೆ ನಡೆಸಿದರು. ಉಡುಪಿ ಶ್ರೀಕೃಷ್ಣ ಮಠದಿಂದ ರಸ್ತೆ ಮೂಲಕ ಉಡುಪಿಯ ಬೈಂದೂರು ಸಮಾವೇಶದಲ್ಲಿ ಭಾಗಿಯಾದರು. ಸಮಾವೇಶದಲ್ಲಿ ನಡ್ಡಾ ಜೊತೆ ಬಿಜೆಪಿ ನಾಯಕರು ಹಿಂದುತ್ವ ಹೆಸರಲ್ಲೇ ಭಾಷಣ ಮಾಡಿದರು. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. समाज में शांति नहीं रहे, समाज अशांत हो जाए, there should be division, there is vote bank politics, there is a politics of convenience. इनको राज नहीं करना है, इनको देश को आगे नहीं बढ़ाना है, इनको कर्नाटक को आगे नहीं बढ़ाना है. कर्नाटक की शांति को भंग करने का काम ये साजिश अगर किसी ने रची है तो my serious charges सिद्धारमैया is responsible for it and सिद्धारमैया is squarely responsible for it. ये इनका काम है. आप बताइए लोकायुक्त को क्यों हटाया गया? What is the logic behind? What is the rationale behind? Can Siddharamaiah answer my question? No, he cannot answer my question. ಬಿಜೆಪಿ ಬಿಟ್ಟರೆ ಎಲ್ಲಾ ಪಕ್ಷಗಳದ್ದು ಕುಟುಂಬ ರಾಜಕೀಯ. आजकल सारी पार्टियां ये परिवार की पार्टियां हो गई. They are all family parties. They are all dynastic parties. कांग्रेस पार्टी भी परिवार से बाहर नहीं है. राष्ट्रीय जनता दल परिवार की पार्टी, शिवसेना, उद्धव ठाकरे परिवार की पार्टी, ममता परिवार की पार्टी. All parties are family parties. It is only Bharatiya Janata Party which is a party with an ideology which has got a mass following and which has got a cadre like you that we have to understand. ಚುನಾವಣೆ ಬಳಿಕ ಸಿದ್ದರಾಮಯ್ಯ ನಿರುದ್ಯೋಗಿಯಾಗ್ತಾರೆ. ಇವತ್ತು ಪರಿವರ್ತನೆ ಯುಗದಲ್ಲಿದ್ದೇವೆ ನಾವು. ರಾಜ್ಯದಲ್ಲಿ ಪರಿವರ್ತನೆ ಆಗಿದೆ, ದೇಶದಲ್ಲಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ ಎರಡು ಹೋಳಾಗ್ತಾ ಇದೆ. ಇಡೀ ರಾಜ್ಯ ತಿರುಗಿ ಬಂದಿದ್ದೇನೆ. ನಾನು ಇಡೀ ರಾಜ್ಯದಲ್ಲಿ ನೋಡಿರ್ತಕ್ಕಂಥ ಪ್ರಕಾರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದೇ ಸಿದ್ದರಾಮಯ್ಯ, ಡಿಕೆಶಿ ಅವರು ನಿರುದ್ಯೋಗಿಗಳಾಗ್ತಾರೆ. ಅದಕ್ಕೆ ಆಶೀರ್ವಾದವನ್ನು ಬೇಡಲಿಕ್ಕೆ ಬಂದಿದ್ದೇನೆ. ಹಿಂದುತ್ವದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಮಶಾನ ಸೇರುತ್ತೆ. ಜೆಡಿಎಸ್ನದ್ದು ದಿನಕ್ಕೊಂದು ನೀತಿ, ಅವರಿಗೆ ನೀತಿನೇ ಇಲ್ಲ. ದೇಹದಿಂದ ಜೀವ ಹೋದ್ರೆ ಅದಕ್ಕೆ ಯಾರು 3 ಕಾಸಿನ ಬೆಲೆ ಕೊಡಲ್ಲ. ಅದನ್ನ ಎಲ್ಲಿ ತಗೊಂಡು ಹೋಗ್ತಾರೆ? ಸ್ಮಶಾನದ ಕಡೆಗೆ ತಗೊಂಡು ಹೋಗ್ತಾರೆ. ಯಾರು 3 ದಿನ ಇಟ್ಕೊಳ್ಳಲ್ಲ. ಹಾಗೆಯೇ ಕಾಂಗ್ರೆಸ್ ಕೂಡ ಊರಿನಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪಾರ್ಟಿ ಅಲ್ಲ, ಸ್ಮಶಾನದಲ್ಲಿ ಇಡಲಿಕ್ಕೆ ಯೋಗ್ಯವಾದ ಪಾರ್ಟಿ. ಇದು ಉಗ್ರರು ಮತ್ತು ರಾಮಭಕ್ತರ ನಡುವಿನ ಚುನಾವಣೆ. ಬರುವ ಚುನಾವಣೆಯಲ್ಲಿ ಯಾವ ಅಜೆಂಡಾ ತೆಗೆದುಕೊಂಡು ನೀವು ಹೋಗ್ತೀರಿ ಅಂತ ಕೇಳ್ತೀರಲ್ವಾ? ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋದ್ರಲ್ಲ, ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟುಕೊಂಡು ಹೋಗಿ ಬಡವರು ಕನ್ನಡ ಶಾಲೆಯಲ್ಲಿ ಕಲಿತಿರುವ ಮಕ್ಕಳ ಮಧ್ಯೆ ಇಡ್ಲಿಕ್ಕೆ ಹೋದ್ರಲ್ಲ, ಅಂತ ಭಯೋತ್ಪಾದಕರು ಮತ್ತು ರಾಷ್ಟ್ರ ಪ್ರೇಮಿಗಳ ಮಧ್ಯೆ ಚುನಾವಣೆ ನಡೆಯುತ್ತೆ. ಭಯೋತ್ಪಾದನೆ ಮತ್ತು ರಾಮಭಕ್ತರ ಮಧ್ಯೆ ಚುನಾವಣೆ ನಡೆಯುತ್ತೆ. ಭಯೋತ್ಪಾದನೆ ಮತ್ತು ಅರಾಷ್ಟ್ರೀಯರ ಮಧ್ಯೆ ಚುನಾವಣೆ ನಡೆಯುತ್ತೆ. ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಹಿಂದುತ್ವ ಬೇರೆ, ಹಿಂದೂ ಧರ್ಮ ಬೇರೆ. ನನ್ನನ್ನು ಯಾವಾಗಲೂ ಹಿಂದೂ ಧರ್ಮದ ವಿರೋಧಿ, ಹಿಂದೂ ವಿರೋಧಿ. ನಾನು ಯಾವತ್ತೂ ಹಿಂದೂ ಧರ್ಮದ ವಿರೋಧಿನೂ ಅಲ್ಲ. ಹಿಂದುತ್ವ ಒಪ್ಪುದಿಲ್ಲ. ಇಂಥ ವ್ಯವಸ್ಥೆ ಅವಾಗಿನಿಂದನೂ ಇವತ್ತಿನ ತನ ಈ ದೇಶನಾಗ ನಡ್ಕೊಂಡು ಬಂದದ. ಎಂಜಿಎಂ ಕಾಲೇಜು ಮೈದಾನದಲ್ಲಿ ಬಿಜೆಪಿ ಬೂತ್ ಕಮಿಟಿಗಳ ಸಮಾವೇಶ ನಡೆಸಿದ್ರು ನಡ್ಡಾ. ಬೈಂದೂರು ಸಾರ್ವಜನಿಕರ ಸಮಾವೇಶ ಮುಗಿಸಿ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶದಲ್ಲಿ ಭಾಗಿಯಾದರು. ರಾತ್ರಿ ಶೃಂಗೇರಿಯಲ್ಲಿ ಬಿಜೆಪಿ ಜನಪ್ರತಿನಿಧಿಗಳ ಜೊತೆ ಸಭೆ ಮಾಡಿ ಚುನಾವಣೆ ಗೆಲ್ಲೋಕೆ ಪಾಠ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.